ಈ 3 ಕಲರ್ಸ್ ಅಲ್ಲೇ ಒಂದು ಕಲರ್ ತಗೋತಾ ಇದೀನಿ, ಮತ್ತೆ ಈ ಶೋರೂಮ್ ಅಲ್ಲಿ ತಗೋತಾ ಇದೀನಿ ಬೈಕ್ ನ. ಗೈಸ್, ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಲೈಫಲ್ಲಿ ಒನ್ ಆಫ್ ದಿ ಮೆಮೊರಬಲ್ ಡೇ. ಏನಪ್ಪ ಮೆಮೊರಬಲ್ ಡೇ ಅನ್ನೋದು ನೀವು ಆಲ್ರೆಡಿ ತಮ್ಮನೆಲ್ಲ ನೋಡೇ ಇರ್ತೀರಾ. ಹೌದು, ಇವತ್ತು ನಾನು ಹೊಸ ಬೈಕ್ ಬುಕ್ ಮಾಡಕ್ ಹೋಗ್ತಾ ಇದ್ದೀನಿ. ಯಾವ ಬೈಕು ಬುಕ್ ಮಾಡ್ತಾ ಇದ್ದೀನಿ, ಎಲ್ಲಿ ಬುಕ್ ಮಾಡ್ತಾ ಇದ್ದೀನಿ ಅನ್ನೋದು ನೀವು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಅಕ್ಟೋಬರ್ 10ನೇ ತಾರೀಕು. ಬುಕ್ ಮಾಡಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ಡೈಲಿ ಕಾರ್ಯಗಳಿರ್ತಾವಲ್ಲ ಅವೆಲ್ಲ ಮುಗಿಸಿ ಹೋಗ್ಬೇಕಾಗಂತ ಹೇಳಿ ತೋಟ ಹತ್ರ ಬಂದೆ. ತೋಟ ಹತ್ರ ಬರೋಷ್ಟೊತ್ತಿಗೆ ಫುಲ್ಲು ನಿನ್ನೆ ರಾತ್ರಿ ಮಳೆ ಬಿದ್ದು ನಮ್ಮ ದೊಡ್ಡಮ್ಮ ಅವ್ರದ್ದು ಕೃಷಿ ಹೊಂಡ ಮತ್ತು ನಮ್ಮ ಹೊಂಡ ಎಲ್ಲ ತುಂಬೋಗಿದೆ. ಆ್ಯಂಡ್ ತೋಟದಲ್ಲೆಲ್ಲ ಫುಲ್ ನೀರು ನಿಂತುಬಿಟ್ಟಿದೆ. ಹುಲ್ ಕೊಯ್ಯೋಣ ಅಂತ ಬಂದಿದ್ದೀನಿ, ಬಟ್ ಎಲ್ಲೂ ಫುಲ್ ನೀರು ತುಂಬಿರೋದ್ರಿಂದ ನೋಡಿ ಫುಲ್ ತೋಟದಲ್ಲೆಲ್ಲ ಫುಲ್ ನೀರು ತುಂಬೋಗಿದೆ. ಈಗ ಹುಲ್ ಕೊಯ್ಯಬೇಕು, ಹೆಂಗೆ ಕೊಯ್ಯಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಫುಲ್ ತೇವ ಇದೆ. ಈಗ ದನಗಳಿಗೆಲ್ಲ ಮೇವು ಕೊಯ್ದಾಗಿದೆ ನೋಡಿ. ಅಲ್ಲಿ ಹಸು ಕಟ್ಟಾಕಿ ಅಲ್ಲಿ ಮೇವು ಹಾಕಿದ್ದೀನಿ. ಇನ್ನು ಹೋಗ್ಬೇಕೀಗ. ಆ್ಯಂಡ್ ಹೋಗೋಕ್ಕೂ ಮುಂಚೆ ಯಾಕಿಷ್ಟು ಬೇಗ ನಾವು ಗಾಡಿ ತಗೋತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣಗೆ ಅಂತ ಒಂದು ರಾಯಲ್ ಎನ್ಫೀಲ್ಡ್ ಗಾಡಿ ಕೊಡಿಸಿದ್ರು. ಆ್ಯಂಡ್ ಅದು ಭಾಳ ರಿಪೇರಿ ಬರ್ತಾ ಇರೋದ್ರಿಂದ ಗಾಡಿ ಮಾರಾಕಿದ್ದಾಯಿತು. ಆ್ಯಂಡ್ ನಮ್ಮ ಅಣ್ಣ ಬೇರೆ ಇಲ್ಲಿ ಇರಲಿಲ್ಲ, ಅವ್ನು ಬೇರೆ ಕೆಲಸಕ್ಕಂತ ಹೊರಟ. ಅವನು ಇನ್ನು ಇದ್ರೂ ಇಲ್ಲಿ ಯಾರು ಓಡಿಸೋರಿಲ್ಲ ಅಂತ ಹೇಳಿ ಅದು ರಿಪೇರ್ ಆಗ್ತಾ ಇರೋ ಕಾರಣದಿಂದ ಅದನ್ನು ಮಾರಾಕಿದ್ದಾಯಿತು. ಈಗ ಸದ್ಯಕ್ಕೆ ಮನೆಯಲ್ಲಿ ಯಾವುದು ಗಾಡಿ ಇಲ್ಲದೇ ಇರೋದ್ರಿಂದ ಯಾವುದನ್ನ ಒಂದು ಗಾಡಿ ಇರಬೇಕು ಹೋಗೋಕ್ಕೆ ಬರೋಕ್ಕೆ ಅಂತ ಹೇಳಿ ನಮ್ಮಪ್ಪ ಗಾಡಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಗಾಡಿ ನಾನು ತಗೋತಾ ಇರೋದಲ್ಲ, ನಮ್ಮಪ್ಪ ನನಗೆ ಕೊಡಿಸ್ತಾ ಇರೋದು. ಸೊ ಹೆಂಗೂ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕೇಳಿರೋ ಗಾಡಿನೇ ಕೊಡಿಸ್ತಾ ಇದ್ದಾರೆ ಅವರು. ಆ್ಯಂಡ್ ಇಟ್ಸ್ ಮೈ ಡ್ರೀಮ್ ಬೈಕ್ ಆಲ್ಸೋ. ಸೊ ನಡೀರಿ ಹೋಗೋಣ. ಆ್ಯಂಡ್ ಹೋಗೋಕ್ಕೂ ಮುಂಚೆ ನಮ್ಮಪ್ಪ ಆಲ್ರೆಡಿ ವಿಕೋಟೆ ಮಾರ್ಕೆಟಿಗೆ ಹೋಗಿದ್ದಾರೆ. ಇಲ್ಲಿಂದ ನಾನು ಬೇತ್ಮಂಗ್ಳಕ್ಕೆ ಹೋದರೆ ಅವರು ವಿಕೋಟೆ ಮಾರ್ಕೆಟ್ ಮುಗಿಸ್ಕೊಂಡು ಬೇತ್ಮಂಗ್ಳಿಗೆ ಬರ್ತಾರೆ. ಅಲ್ಲಿಂದ ನಾವು ಬೈಕ್ ತೊಗೊಳಕ್ಕೆ ಹೋಗಬೇಕು. ಸರಿ ಬನ್ನಿ ಹೋಗೋಣ ಇಲ್ಲಿಂದ. ಈಗ ನೋಡಿ ಯಾವ ರೀತಿ ಸೆಟಪ್ ಮಾಡಿದ್ದೀನಿ ಅಲ್ಲಿ ಬಂದು ಮಾತಾಡೋದಕ್ಕೋಸ್ಕರ. ನೋಡಿ ರಾತ್ರಿ ಮಳೆ ಬಿದ್ದಿರೋ ರಭಸಕ್ಕೆ ಫುಲ್ ಹಳ್ಳಗಳೆಲ್ಲ ತುಂಬೋಗಿದ್ದಾವೆ. ದಾರಿ ನೋಡಿ ಯಾವ ರೇಂಜ್ಗೆ ಆಗಿದೆ ಅಂತ. ನಾವು ತೋಟಕ್ಕೆ ಹೋಗೋ ದಾರಿ ಇದು ಆ್ಯಕ್ಚುಲಿ. ನೋಡಿ ಇದು ಮುಂದೆ ದಿನದಲ್ಲಿ ನೈಟೇ ತುಂಬಿರೋದು ಹಳ್ಳ ಇದು. ಆ ರೇಂಜಿಗೆ ಬಿದ್ದಿದೆ ಮಳೆ. ಈಗ ಹೊರಟಿದ್ದೀವಿ. ಆ್ಯಕ್ಚುಲಿ ನಮ್ಮ ವೇಣಣ್ಣಗೂ ಏನೋ ಕೆಲಸ ಇದೆ ಕೋಲಾರಲ್ಲಿ ಅಂತ ಹೇಳಿ ನಾವಿಬ್ಬರು ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಆಲ್ರೆಡಿ ಕೋಲಾರಿಗೆ ಬಂದಿದ್ದಾರಂತೆ. ನೀವಿಬ್ಬರು ಬೈಕಲ್ಲಿ ಬನ್ನಿ, ನಾನು ಕೋಲಾರಲ್ಲೇ ಸಿಗ್ತೀನಿ ಅಂತ ಹೇಳಿದರು. ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಾವು ಬೈಕ್ ತಗೋತಾ ಇರೋದು ಕೋಲಾರಲ್ಲಿರೋ ಬಜಾಜ್ ಶೋರೂಮು. ಈ ಶೋರೂಮ್ ಆ್ಯಕ್ಚುಲಿ ಕೋಲಾರ ಹೈವೇ ಪಕ್ಕದಲ್ಲಿ ಆರ್ ವಿ ಸ್ಕೂಲ್ ಪಕ್ಕದಲ್ಲಿದೆ. ಈ ಶೋರೂಮಲ್ಲಿ ಇದು ಡೆಮೋ ಪೀಸ್ ಅಂತ ಏನು ಸಖತ್ತಾಗಿದೆ ನೋಡಿ. ಆ್ಯಂಡ್ ಇದು CNG ಮೇಲೆ ನಡೆಯುತ್ತೆ ಗಾಡಿ. ಇನ್ನು ಗಾಡೀಲಿ ಯಾವ ಥರ ಬರುತ್ತೋ ಅಂತ ಗೊತ್ತಾಗಬೇಕು, ನೋಡ್ಬೇಕಿನ್ನು. CNG ಗಾಡಿ ನೋಡಿ ಇದು. ನಾನು ತಗೋತಾ ಇರೋ ಬೈಕು NS 200 ಟಾಪ್ ಆ್ಯಂಡ್ ಮಾಡಲು. ಇವು 3 ಕಲರ್ಸ್ ಒಂದು ಕಲರ್ ತಗೋತಾ ಇದ್ದೀನಿ. ಬೈಕ್ ಬುಕ್ ಮಾಡಿ ಮನೆಗೆ ಬರ್ತಾ ಇರಬೇಕಾದ್ರೆ 3 ವರ್ಷ ಆದಮೇಲೆ ತುಂಬಿ ಹರಿತಾ ಇರೋ ಈ ಪಾಲರ್ ನದಿ ಕಾಣ್ತು. ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಕೂತಿದ್ದೆ. ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಮಳೆ ಬಂದುಬಿಡ್ತು. ಅದಕ್ಕೆ ಬೇಗ ಅಲ್ಲಿಂದ ಹೊರಟುಬಿಟ್ಟೆ. ನಿನ್ನೆ ಬೈಕ್ ಬುಕ್ ಮಾಡಾಯಿತು. ನಿನ್ನೆ ಮಳೆ ಬರ್ತಾ ಇರೋದ್ರಿಂದ ಮತ್ತು ಸ್ವಲ್ಪ ಫಾರ್ಮಾಲಿಟೀಸ್ ಫಿಲ್ ಮಾಡೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದ ಮೈನ್ ರೀಸನ್ ಇಸ್ ಎಲ್ಲರೂ ಸ್ವಲ್ಪ ಆಕ್ವರ್ಡಾಗಿ ನೋಡ್ತಾಯಿದ್ರು ವಿಡಿಯೋ ಮಾಡ್ತಾ ಇರಬೇಕಾದ್ರೆ. ಅದಕ್ಕೆ ವಿಡಿಯೋನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಬೈಕ್ ಬುಕ್ ಮಾಡಾಯಿತು. ಅವ್ರು 13ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ. 5K ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ದೀವಿ. ಯಾವ ಕಲರ್ ಬುಕ್ ಮಾಡಿದ್ದೀವಿ ಅನ್ನೋದನ್ನ ನಾವು ನಿಮಗೆ ಡೆಲಿವರಿ ದಿನ ತೋರಿಸ್ತೀನಿ. ಸೋಮವಾರ ಇದೆ ಡೆಲಿವರಿ, ಅವತ್ತು ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಬಾಯ್.